ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರ್ಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆತ್ಮೀಯರೇ, ಪ್ರೋಟೀನ್ ಜಾಸ್ತಿ ತಿಂದ್ಬಿಟ್ರೆ ಕಿಡ್ನಿ ಮೇಲೆ ಲೋಡ್ ಆಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗ್ತದೆ. ಇದು ತಪ್ಪು ಕಲ್ಪನೆ ಅನೇಕರದ್ದು. ಸೊ ಈ ತಪ್ಪು ಕಲ್ಪನೆ ಹೋಗಲಾಡಿಸಲಿಕ್ಕೆ ಇವತ್ತಿನ ಸಂಚಿಕೆ ಇದನ್ನು ತಿಳಿಸ್ಕೊಳ್ಳೋಕೆ ನಮ್ಮ ಜೊತೆ ಇದ್ದಾರೆ ಅಲ್ಫಾ ನ್ಯಾಚುರಲ್ ಮುಖ್ಯಸ್ಥರಾದಂಥ ಡಾಕ್ಟರ್ ಪ್ರವೀಣ್ ಅವರು. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಾಗಾದರೆ ಪ್ರೋಟೀನ್ ಒಳ್ಳೆಯದು, ಪ್ರೋಟೀನಿಂದ ಏನೂ ತೊಂದರೆ ಆಗೋದಿಲ್ಲ. ಪ್ರೋಟೀನ್ ನಮಗೆ ಬೇಕು. ಎಷ್ಟು ಪ್ರೋಟೀನ್ ಬೇಕು, ಏನು ಕತೆ, ಇದನ್ನೆಲ್ಲ ತಿಳ್ಕೊಳ್ಳೋಣ. ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಉಚಿತವಾಗಿ ಹೆಲ್ತ್ ಟಿಪ್ಸ್ ಕಳಿಸ್ಕೊಡ್ತೇವೆ. ಅಷ್ಟೇ ಅಲ್ಲ, ಆದಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್, ಉಚಿತವಾಗಿ ವೈದ್ಯರ ಹತ್ರ ಕನ್ಸಲ್ಟೇಷನ್ ಮಾಡಲಿಕ್ಕೆ ನಮ್ಮ ನಿಸರ್ಗ ಮನೆ ವೈದ್ಯರು ತಂಡ ರೆಡಿ ಇದೆ. ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ತಾವೊಂದು ಮಿಸ್ ಕಾಲ್ ಕೊಟ್ಟರೆ ಸಾಕು, 2 ದಿವಸ ನಮ್ಮ ವೈದ್ಯರಿಂದ ಕರೆ ಬರುತ್ತೆ. ವೈದ್ಯರ ಹತ್ರ ಮಾತನಾಡಿ ಆಹಾರ ಔಷಧಿ, ಅಲ್ಫಾ ನ್ಯಾಚುರಲ್ ಪ್ರಾಡಕ್ಟ್ ಇದನ್ನೆಲ್ಲ ನಿಮ್ಮ ಮನೆಗೆ ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಈ ಒಂದು ಪ್ರೋಟೀನ್ ಈಗ ರೀಸೆಂಟ್ಲಿ ಆಗೇ ಆಯಿತು. ಸೊ ಒಬ್ಬರಿಗೆ ನಮ್ಮ ಹತ್ರ ಬಂದಿದ್ದರು, ಅವರಿಗೆ ನಾವು ಪ್ರೋಟೀನ್ ಶೇಕನ್ನು ಕುಡಿಲಿಕ್ಕೆ ಹೇಳಿದ್ವಿ, ಜೊತೆಗೆ ಆಹಾರದ ಬದಲಾವಣೆಯನ್ನು ಹೇಳಿದ್ವಿ, ವ್ಯಾಯಾಮವನ್ನು ಮಾಡಲಿಕ್ಕೆ ಹೇಳಿದ್ವಿ. ಅವರ HbA1c 9 ಇರುವಂಥದ್ದು 6.5 ಬಂತು, ನಾರ್ಮಲ್ ಆಯಿತು. ಸೊ ಅವರು ಮಾತ್ರೆಯನ್ನು ಚೇಂಜ್ ಮಾಡಿಲ್ಲ, ಅದೇ ಮಾತ್ರೆಯೇ ಇತ್ತು. HbA1c ಜಾಸ್ತಿ ಇರೋದು ನಾರ್ಮಲ್ ಆಯಿತು. ಅವರು ಪುನಃ ಅವರು ರೆಗ್ಯುಲರ್ ವೈದ್ಯರ ಹತ್ರ ಹೋದಾಗ, ಹೇಗೆ ನಿಮ್ಮದು ಇಷ್ಟು ನಾರ್ಮಲ್ ಆಯಿತು ಅಂತ ಕೇಳಿದಾಗ, ಇಲ್ಲ ನಾನು ಈ ಥರ ಪ್ರೋಟೀನನ್ನು ತೆಗೆದುಕೊಳ್ತಾ ಇದ್ದೇನೆ, ಆಹಾರದ ಬದಲಾವಣೆ ಮಾಡಿದ್ದೇನೆ ಅಂತ ಹೇಳಿದಾಗ, ಇಲ್ಲ ಪ್ರೋಟೀನ್ ತಗೊಂಡ್ರೆ ನಿಮ್ಮ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವರು ತುಂಬ ಹೆದರ್ಕೊಂಡು ನಮ್ಮ ಹತ್ರ ಪುನಃ ಬಂದಿದ್ದರು. ಆಮೇಲೆ ಅವರಿಗೆ ನಾವು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಇದು ಸಾರ್ವಜನಿಕರಿಗೂ ಗೊತ್ತಾಗಬೇಕಾಗಿದೆ, ಎಲ್ರಿಗೂ ತಿಳಿಯಬೇಕಾಗಿದೆ ಅನ್ನೋ ದೃಷ್ಟಿಯಿಂದ ಸತ್ಯವನ್ನು ನಿಮ್ಮ ಎದುರಿಗೆ ಧೈರ್ಯವಾಗಿ ಹೇಳಲಿಕ್ಕೆ ನಮಗೆ ಖುಷಿಯಾಗುತ್ತೆ. ಪ್ರೋಟೀನ್ ಬಗ್ಗೆ ಇರುವಂಥ ಸತ್ಯಗಳನ್ನು ನಾವು ತಿಳಿಸ್ತೇವೆ. ಪ್ರೋಟೀನ್ ಕೆಟ್ಟದ್ದು, ಇದನ್ನು ತೆಗೆದುಹಾಕಿ ತಲೆಯಿಂದ. ಪ್ರೋಟೀನ್ ತೆಗೆದುಕೊಂಡ್ರೆ ಕಿಡ್ನಿಗೆ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆದಂತಹ ಕಿಡ್ನಿಗೆ, ಆಲ್ರೆಡಿ ಡಯಾಲಿಸಿಸ್ ಆಗ್ತಾ ಇರುವಂಥವರಿಗೆ, ಆಲ್ರೆಡಿ ಕ್ರಿಯಾಟಿನ್ ಜಾಸ್ತಿ ಇದ್ದಂಥವರಿಗೆ ಪ್ರೋಟೀನನ್ನು ರಿಸ್ಟ್ರಿಕ್ಟ್ ಮಾಡಬೇಕು. ಆದರೆ ಪ್ರೋಟೀನ್ ತೆಗೆದುಕೊಂಡು ಕಿಡ್ನಿ ಡ್ಯಾಮೇಜ್ ಆಗೋದಿಲ್ಲ. ಕಿಡ್ನಿ ಡ್ಯಾಮೇಜ್ ಆಗಲಿಕ್ಕೆ ಅನ್ಕಂಟ್ರೋಲ್ಡ್ BP, ಅನ್ಕಂಟ್ರೋಲ್ಡ್ ಶುಗರ್ ಕಾರಣ. ಡ್ಯಾಮೇಜ್ ಆದಂಥ ಕಿಡ್ನಿ ಮೇಲೆ ಮತ್ತೆ ಪ್ರೋಟೀನ್ ಹಾಕಿದ್ರೆ ಕಿಡ್ನಿಗೆ ತೊಂದರೆ ಆಗುತ್ತೆ. ಇಲ್ಲಿ ಶುಗರ್ ಕಂಟ್ರೋಲ್ ಇಟ್ಕೊಂಡ್ರೆ ಕಿಡ್ನಿ ಡ್ಯಾಮೇಜ್ ಆಗೋ ಪ್ರಶ್ನೆ ಬರೋದಿಲ್ಲ. ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಪ್ರೋಟೀನ್ ಹೆಲ್ಪ್ ಮಾಡುತ್ತೆ, BP ಕಂಟ್ರೋಲ್ ಮಾಡಲಿಕ್ಕೆ ಪ್ರೋಟೀನ್ ಹೆಲ್ಪ್ ಮಾಡುತ್ತೆ. ಸೊ ಏನು ಹೇಳ್ತೀರಾ ಪ್ರವೀಣ್ ಪ್ರೋಟೀನ್ ಬಗ್ಗೆ? That's what always I say. Wrong knowledge is more dangerous than ignorance. Wrong knowledge is more dangerous than ignorance. ತಪ್ಪು ಜ್ಞಾನ ಏನು ತಿಳಿದೇ ಇರೋದಕ್ಕಿಂತನೂ ಭಾಳ ಡೇಂಜರಸ್ ಅಂತ ತಪ್ಪು ಜ್ಞಾನ. ಸೊ ರಾಂಗ್. The Indians are most educated population in the world. You go to United States, the top level are controlled by Indians. You go to European countries, most of the American European countries are controlled by Indian genius population. So we are very smart in many aspects. We have a good education, we have good mathematicians, amazing scientists, it's a hub of knowledge. But when it comes to eating habits, we are ignorant. That's what we have the highest prevalence of diabetic patient and cardiac patient in our country. ಈ ದೇಶ ವಿದೇಶಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಭಾರತೀಯರೇ ಉಚ್ಚ ಸ್ಥಾನದಲ್ಲಿದ್ದಾರೆ. ಅನೇಕ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಹೌದು. ಆದರೆ ಆಹಾರದ ವಿಷಯದಲ್ಲಿ ಬಂದರೆ ನಮಗೆ ತಪ್ಪು ಕಲ್ಪನೆಗಳು ತುಂಬ ಇದೆ. ಇದರಿಂದಾಗಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮಧುಮೇಹ ಇದೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು BP ಇದೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸ್ಟ್ರೋಕ್ ಆಗ್ತಾ ಇದೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಿಡ್ನಿಯನ್ನು ಡಯಾಲಿಸಿಸ್ ಮಾಡ್ಕೊಳ್ಳೋರು ಜಾಸ್ತಿ ಇದ್ದಾರೆ, ನಮ್ಮ ದೇಶದಲ್ಲೇ ಡಯಾಬಿಟಿಸ್ ಕಂಟ್ರೋಲ್ ಇಲ್ಲದೆ ಕಣ್ಣನ್ನು ಕಳ್ಕೊಂಡವರು ಅತಿ ಜಾಸ್ತಿ ಇದ್ದಾರೆ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ಆಹಾರದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆ. ಉದಾಹರಣೆಗೆ ಪ್ರೋಟೀನನ್ನು ತೆಗೆದುಕೊಳ್ಳಿ. ಪ್ರೋಟೀನ್ ಜಾಸ್ತಿ ತೆಗೆದುಕೊಂಡ್ರೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಇದು ಸುಳ್ಳು. ಎಷ್ಟು ಬೇಕು ಪ್ರೋಟೀನ್ ನಮಗೆ? Many misconception about diet. Cholesterol is bad. The butter is rich in saturated fat cause cholesterol. Butter is rich in cholesterol. Tuppa is bad. ತುಪ್ಪ ಕೆಟ್ಟದ್ದು, ಬೆಣ್ಣೆ ಕೆಟ್ಟದ್ದು, ಮೊಸರು ಕೆಟ್ಟದ್ದು, ಇದೆಲ್ಲ ಬೊಜ್ಜು ಬಂದ್ಬಿಡುತ್ತೆ. ಇದೆಲ್ಲ ತಪ್ಪು ಕಲ್ಪನೆಗಳು. ಅದೇನೇ ಇವತ್ತಿನ ಸಂಚಿಕೆಯಲ್ಲಿ same way protein also. Protein is bad. Protein can damage kidney. Protein can cause bone loss. It make your bone to get fractured. The bone will become more fragile very quickly. So there are many accusations about the protein intake as well. So I want to evaluate the benefit of protein. 3 types of macronutrients are found in our planet. We require 3 types of macronutrients. ಮೂರು ಮುಖ್ಯವಾದ ಪೋಷಕಾಂಶಗಳು, ಮೇಜರ್ ಪೋಷಕಾಂಶಗಳು ನಮಗೆ ಬೇಕು. They are called as fat, carbohydrate and protein. ಕೊಬ್ಬು, ಶರ್ಕರ ಪಿಷ್ಟ ಹಾಗೂ ಪ್ರೋಟೀನ್. So 3 are equally important, and protein has a profound
wrong, because most of our body is composed by protein. Cell membrane, we are composed of trillions of cells. So the cell membrane, ಜೀವಕೋಶದ ಗೋಡೆ ಪ್ರೋಟೀನಿಂದ ಆಗಿದ್ದು. so protein is constantly required to consume protein in a huge amount. So protein enhance our health, it does not deteriorate. And the 20 types of amino acids, the building block of protein, are called as essential amino acids. Body cannot produce. ದೇಹದಲ್ಲಿ ಅದು ಪ್ರೊಡ್ಯೂಸ್ ಆಗೋದಿಲ್ಲ, ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಹೊರಗಡೆಯಿಂದ ನಾವು ತೆಗೆದುಕೊಳ್ಬೇಕಾಗುತ್ತೆ. Yeah, so let me tell you why then people often say such a good food nutrient, protein, termed as a villain, and particularly the false accusation that protein can damage kidney. I have treated hundreds of diabetic patients. By increasing protein intake, they got excellent control in a short span of time. ಈಗ ನಾನು 70 kg ತೂಕ ಇದ್ದರೆ 70 kg ತೂಕ ಇದ್ದರೆ 70 ಗ್ರಾಮ್ ಪ್ರೋಟೀನ್ ಪರ್ ಡೇ ನಾನು ಸೇವಿಸಬೇಕು. ಆದರೆ ನಾನೊಬ್ಬ ಸಸ್ಯಾಹಾರಿ, ನನ್ನ ಟೋಟಲ್ ಪ್ರೋಟೀನನ್ನು ನೋಡಿದ್ರೆ 20 ಗ್ರಾಮ್ ಕೂಡ ನಾನು ಸೇವಿಸ್ತಾ ಇಲ್ಲ. ಸೊ ಹೀಗಾಗಿ ಪ್ರೋಟೀನ್ ನಮಗೆ ಕಡಿಮೆ ಆಗ್ತಾ ಇದೆ. ಪ್ರೋಟೀನ್ ಕಡಿಮೆ ಆಗೋದ್ರಿಂದ ನನ್ನ ಮಸಲ್ಸ್ ಎಲ್ಲ ವೀಕ್ ಆಗಿದೆ, ನಾನು ವೀಕ್ ಆಗ್ತೇನೆ, ನನ್ನ ಶುಗರ್ ಕಂಟ್ರೋಲ್ ಇಲ್ಲ. ಸೊ ಈ ಥರ ಅನೇಕ ಸಮಸ್ಯೆಗಳು ಬರುತ್ತೆ. ಖಂಡಿತವಾಗಿ ಪ್ರೋಟೀನನ್ನು ಜಾಸ್ತಿ ತೆಗೆದುಕೊಳ್ಳೋದ್ರಿಂದಾಗಿ ಕಿಡ್ನಿ ಮೇಲೆ ಡ್ಯಾಮೇಜ್ ಆಗೋದಿಲ್ಲ. So the major the negative propaganda started when scientists observed excess protein intake increase urinary calcium excretion. Okay. Yeah. So later it turns out that, so they started promoting protein is bad. Protein is bad. Protein make your bone fragile. Protein make your bone very weaker, because they found excess excretion of calcium. But later it turns out to be that the protein increase calcium absorption from intestine. So less protein is lost in your feces. For instance, when you usually take a protein, 100, suppose when you usually consume calcium, you take 100 gram of calcium, only 10 to 20% absorbed, 80% lost in feces, in stool. But when you take protein, 80% is absorbed. So there is too much calcium enter to body. So our body tries to remove excess calcium, which is absorbed along with the protein, and protein became a villain there. In fact, protein increased calcium absorption. ಸೊ ಕ್ಯಾಲ್ಶಿಯಮ್ ಅನ್ನೋದು ಮೂತ್ರದಲ್ಲಿ ಹೋಗ್ತಾ ಇರೋದ್ರಿಂದಾಗಿ ಎಲ್ಲರೂ ತಿಳ್ಕೊಂಡ್ಬಿಟ್ರು ಇದು ಕ್ಯಾಲ್ಶಿಯಮನ್ನು ನಮ್ಮ ಬೋನನ್ನು ವೀಕ್ ಮಾಡುತ್ತೆ ಅಂಥೇಳಿ. ಆದರೆ ಇದೇನು ಮಾಡುತ್ತೆ ಅಂದರೆ ನಮ್ಮ ಕರುಳಿನಲ್ಲಿರುವಂತಹ ಒಂದು ಕ್ಯಾಲ್ಶಿಯಂ ಅಂಶವನ್ನು ಎಬ್ಸಾರ್ಬ್ ಮಾಡಿ ಅದನ್ನು ನಮ್ಮ ರಕ್ತಕ್ಕೆ ತಂದು ತಲ್ಲಿಂದ ಬೋನಿಗೆ ತರಲಿಕ್ಕೆ ಸಹಾಯ ಮಾಡುತ್ತೆ. ಆ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ಮೂತ್ರದಲ್ಲೂ ಹೋಗುತ್ತೆ. ಸೊ ಆವಾಗ ಅವರೆಲ್ಲ ಅಂದ್ಕೊಂಡ್ಬಿಟ್ರು ಕ್ಯಾಲ್ಶಿಯಂ ಹೋಗ್ತಾ ಇದೆ ಮೂತ್ರದಿಂದ ಪ್ರೋಟೀನಿಂದಾಗಿ ಅಂತ. ಪ್ರೋಟೀನು ಮಲದಲ್ಲಿ ಹೋಗುವಂಥ ಕ್ಯಾಲ್ಶಿಯಮನ್ನು ತಡೆಗಟ್ಟುತ್ತೆ. ಸೊ ಉದಾಹರಣೆಗೆ ನಾವು 100 ಮಿಲಿಗ್ರಾಮ್ನಷ್ಟು ಕ್ಯಾಲ್ಶಿಯಂ ಮಾತ್ರೆ ತೆಗೆದುಕೊಂಡ್ರೆ 80 ಮಿಲಿಗ್ರಾಮ್ ಮಲದಲ್ಲಿ ಹೋಗಿಬಿಡುತ್ತೆ, ಬರೀ 20 ಮಿಲಿಗ್ರಾಮ್ ಅಷ್ಟೇ ಎಬ್ಸಾರ್ಬ್ ಆಗುತ್ತೆ. ಪ್ರೋಟೀನ್ ಜೊತೆ ಅದನ್ನೇ ತೆಗೆದುಕೊಂಡ್ರೆ ನೀವು ಆವಾಗ 80% ಎಬ್ಸಾರ್ಬ್ ಆಗುತ್ತೆ, 20% ಅಷ್ಟೇ ಹೋಗುತ್ತೆ. ಸೊ ಹಾಗಾಗಿ ಮಲದಲ್ಲಿ ವಿಸರ್ಜನೆ ಆಗುವಂಥ ಕ್ಯಾಲ್ಶಿಯಮನ್ನು ಇದು ತಡೆಗಟ್ಟುತ್ತೆ. ಸೊ ದಟ್ ಪ್ರೋಟೀನ್ ಇಲ್ಲಿ ಮೇಜರ್ ರೋಲ್ ಏನು ಅಂದರೆ ನಮ್ಮ ಕ್ಯಾಲ್ಶಿಯಮನ್ನು ಅಪ್ಟೇಕನ್ನು ಜಾಸ್ತಿ ಮಾಡುತ್ತೆ, ನಮಗೆ ಸ್ಟ್ರಾಂಗ್ ಬೋನನ್ನು ಕೊಡುತ್ತೆ. ಸೊ ಪ್ರೋಟೀನ್ ತೆಗೆದುಕೊಳ್ಳೋದ್ರಿಂದಾಗಿ ನಮ್ಮ ಬೋನ್ ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು And second accusation, the protein can damage kidney. ಕಿಡ್ನಿಯನ್ನು ಡ್ಯಾಮೇಜ್ ಮಾಡುತ್ತೆ ಪ್ರೋಟೀನ್ ಅನ್ನುವಂಥದ್ದು ಎರಡನೇದು. So far there is no evidence at all if protein kill kidney. The ancestor houses of India, we had hundreds of cows, and milk is nothing but rich in protein. They were drinking 1 or 2 liters of milk every day and taking 80 to 100 gram of protein every day. None of them ever got kidney damage. And second, the tribal population in forest, they are hunter-gatherers. The main food is hunting the animals and foraging it. And they goes to kilometers together in forest. They walks 25-50 kilometers. After hunting the animal, they most likely they will be, starved from a longer period of time. So that makes them to overeat the hunted animal. That takes huge amount of meat in a stretch. ಸೊ ಕಾಡಿನಲ್ಲಿರುವಂಥವರು ಹಂಡ್ರೆಡ್ ಗ್ಯಾದರ್ಸು ಅಥವಾ ಆದಿ ಜನಾಂಗ ಅಂತ ನಾವೇನು ಹೇಳ್ತೇವೆ, ಅವರು
ಕಾಡಿನಲ್ಲಿ ಜಾಸ್ತಿ ಪ್ರೋಟೀನನ್ನೇ ತಿಂತಾಯಿದ್ರು. ಈ ಪ್ರಾಣಿಗಳನ್ನೇ ಹೊಡೆದು ತಿಂತಾಯಿದ್ರು. ಅವ್ರಿಗೆ ತುಂಬ ಹಸಿವಾಗ್ತಿತ್ತು, ತುಂಬ ಮಾಂಸವನ್ನು ತಿಂತಾಯಿದ್ರು. ಆ ಮಾಂಸದಲ್ಲಿರೋದೆಲ್ಲ ಪ್ರೋಟೀನೇ, ಆದರೆ ಅವರಿಗೇನು ಕಿಡ್ನಿ ಡ್ಯಾಮೇಜ್ ಆಗಿಲ್ಲ. ಸೊ ಹಾಗೆ ಅದು ತಪ್ಪು ಕಲ್ಪನೆ. ಸೊ ಪ್ರೋಟೀನಿಂದ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಅನ್ನೋಂಥ ತಪ್ಪು ಕಲ್ಪನೆ. ನಾನು ಈಗಾಗಲೇ ಹೇಳಿದಂತೆ ಆಲ್ರೆಡಿ ಕಿಡ್ನಿ ಡ್ಯಾಮೇಜ್ ಆಗಿದೆ, ಡಯಾಲಿಸಿಸ್ಗೆ ಒಳಗಾಗ್ತಾ ಇದ್ದೀರಿ, ಕ್ರಿಯಾಟಿನ್ ಜಾಸ್ತಿ ಆಗಿದೆ, ರೀನಲ್ ಫೇಲ್ಯೂರ್ ಇದೆ. ಇಂತಹ ಸಂದರ್ಭದಲ್ಲಿ ಪ್ರೋಟೀನನ್ನು ಕಡಿಮೆ ತಿನ್ನಿ ಅಂತ ವೈದ್ಯರು ಹೇಳಬೇಕೇ ಹೊರತು ಪ್ರೋಟೀನನ್ನು ತೆಗೆದುಕೊಳ್ಳೋದ್ರಿಂದ ಕಿಡ್ನಿ ನಿಮ್ಮದು ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ತಪ್ಪು. ಪ್ರೋಟೀನನ್ನು ತೆಗೆದುಕೊಳ್ಳೋದ್ರಿಂದಾಗಿ ಶುಗರ್ ಕಂಟ್ರೋಲ್ ಆಗುತ್ತೆ, BP ಕಂಟ್ರೋಲ್ ಆಗುತ್ತೆ, ಬೋನ್ ಸ್ಟ್ರಾಂಗ್ ಆಗುತ್ತೆ, ತನ್ಮೂಲಕ ಆರೋಗ್ಯ ಇಂಪ್ರೂವ್ ಆಗುತ್ತೆ. So one more example I'll tell you. It's like a sand filter. For concrete, we use filtering the sand. So there is two steps. One is bigger stones and smaller sand particle. The bigger particle get retained in the filter, smaller sand falls down. But imagine if the filter has bigger holes, what happens? The stone also will come out. Same way, protein is like bigger stone. The carbon fat what we consume like sand. So when kidney get holes, damage, the bigger stones leak it. So it is not the fault of stones because the filter is damaged, so fault is. ಸೊ ಕಿಡ್ನಿಯಲ್ಲಿರುವಂತಹ ಫಿಲ್ಟ್ರೇಷನ್ ಏನು ಇದೆಯಲ್ಲ, ಆ ಫಿಲ್ಟರ್ಸು ಡ್ಯಾಮೇಜ್ ಆಗ ಪ್ರೋಟೀನು ಮೂತ್ರದಲ್ಲಿ ಹೋಗ್ಲಿಕ್ಕೆ ಶುರುವಾಗುತ್ತೆ. ಸೊ ಡ್ಯಾಮೇಜ್ ಆದಮೇಲೆ ಪ್ರೋಟೀನ್ ಹೋಗುತ್ತೆ. ಪ್ರೋಟೀನ್ ಫಸ್ಟ್ ಹೋಗುವಂಥದ್ದು, ಯಾಕೆಂದರೆ ಅಲ್ಲಿ ಡ್ಯಾಮೇಜ್ ಆಗಿದೆ, ಅಲ್ಲಿ ಫಿಲ್ಟ್ರು. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಅಲ್ಲಿಗೆ ಡ್ಯಾಮೇಜ್ ಆಗಲಿಲ್ಲ ಅಂದರೆ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟಲಿಕ್ಕೆ ಖಂಡಿತ ಪ್ರೋಟೀನ್ ಬೇಕು. ನಾನು ಈಗಾಗಲೇ ಹೇಳಿದಂತೆ 1 kg ಬಾಡಿ ವೇಟ್ಗೆ 1 ಗ್ರಾಮ್ನಷ್ಟು ಪ್ರೋಟೀನ್ ಅವಶ್ಯಕ. ಇಟ್ಸ್ ಇಂಪಾರ್ಟೆಂಟ್. ಸೊ ನೀವು ಪ್ರೋಟೀನ್ ಶೇಖರ ಮಾಡ್ಬೋದು, ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಪ್ರೋಟೀನ್ 2 ಚಮಚ ವೇ ಪ್ರೋಟೀನ್. Unfortunately today most of Indian household don't have protein resources. For ancestral Indians, our ancestors, they got main source of protein from desi cows milk. They were drinking liter of milk. A liter of milk give you 50 to 60 gram of protein, 1 kg per body weight. That was a single source of protein for our ancestors. But today unfortunately the quality milk is disappeared from our food chain. So most of the Indian are deprived of protein. I have estimated ಅನೇಕವನ್ನ ಭಾರತೀಯ ಸಸ್ಯಾಹಾರಿಗಳಲ್ಲಿ ಜಾಸ್ತಿ ಇದ್ದಾರೆ. ಸಸ್ಯಾಹಾರಿಗಳಲ್ಲಿ ಇವತ್ತು ಪ್ರೋಟೀನ್ದು ಅಂಶ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಅನೇಕ ತೊಂದರೆಗಳು ಉಂಟಾಗ್ತಾ ಇದೆ. ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ. ಸೊ ಹಾಗಾಗಿ ಪ್ರೋಟೀನನ್ನು ನಾವು ಎಕ್ಸ್ಟ್ರಾ ತೆಗೆದುಕೊಳ್ಳೋದು ಭಾಳ ಮುಖ್ಯ. ವೇ ಪ್ರೋಟೀನ್ ಭಾಳ ಒಳ್ಳೆಯದು, ಹಾಲಿನ ಮೂಲದ್ದು. ವೇ ಪ್ರೋಟೀನನ್ನು ನೀವು ಡೈಲಿ 3 ರಿಂದ 4 ಚಮಚ ವೇ ಪ್ರೋಟೀನ್ ಪೌಡ್ರು, 1 ಗ್ಲಾಸ್ ಹಾಲು, ಒಂದು ಹಣ್ಣು, ಒಂದು 5-6 ಬಾದಾಮಿ ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ಶೇಕ್ ಮಾಡಿ ದಿನ 1 ಗ್ಲಾಸ್ ಕುಡಿದ್ರೆ ಖಂಡಿತವಾಗಿ ಸಹಾಯ ಆಗುತ್ತೆ. ದೇಸಿ ಕವು ಹಾಲು, ಸೊ ಇದನ್ನು 1 ಲೀಟ್ರ್ವರೆಗೂ ಕುಡಿಬೋದು. ಬೇಡ ಒಂದು ಅರ್ಧ ಲೀಟ್ರ್, 2.5 250 ml ಬೆಳಗ್ಗೆ, 250 ml ಸಾಯಂಕಾಲ ಕುಡಿತಾ ಬಂದರೆ ಕ್ಯಾಲ್ಸಿಯಂ ಸಾಕಷ್ಟು ಸಿಗುತ್ತೆ. the protein intake prevent diabetes, prevent hypertension, protect your heart, protect your muscles, and you don't look age, protect your skin as well. You see the most of the ladies in India or adult after 40-45 they look 60 or 70 year old because the 45-50 ವರ್ಷಕ್ಕೆ 60-70 ವರ್ಷದವರಾಗಿ ಕಾಣಲಿಕ್ಕೆ ಶುರುವಾಗ್ತಾರೆ. ಚರ್ಮ ಸುಕ್ಕಾಗುತ್ತೆ. ಇದಕ್ಕೆಲ್ಲ ಕಾರಣ ಪ್ರೋಟೀನ್ ಕಡಿಮೆ ಇರುವಂಥದ್ದು. ಸೊ ಪ್ರೋಟೀನ್ ನಮಗೆ ಸಾಕಷ್ಟು ಸಿಗಲಿಕ್ಕೆ ಜಾಸ್ತಿ ಹಾಲು ಕುಡಿಬೇಕು, ಜಾಸ್ತಿ ಮೊಸರನ್ನ ತೆಗೆದುಕೊಳ್ಬೇಕು. cracks in the legs are classical symptom of protein deficiency. ಹಿಮ್ಮಡಿ ಒಡಕು ತುಂಬ ಆಗ್ತಾ ಇರುತ್ತೆ. ಅದು ಪ್ರೋಟೀನ್ ಡೆಫಿಷಿಯನ್ಸಿಯ ಒಂದು ಕ್ಲಾಸಿಕಲ್ ಸಿಂಪ್ಟಮ್ ಅಂತ ಪ್ರವೀಣ್ ಅವರು ಹೇಳ್ತಾ ಇದ್ದಾರೆ. So the protein can protect us from multiple ways. It promote your health. The benefits are enormous. So need not worry regarding protein consumption. You can consume as much as you want, which will protect your health from multiple disease. ಸೊ ಪ್ರೋಟೀನ್ ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಅಲ್ಫಾ ನ್ಯಾಚುರಲ್ ವೇ ಪ್ರೋಟೀನ್ ನಾವು ನಿಮಗಾಗಿ ಸಿದ್ಧಪಡಿಸಿದ್ದೇವೆ. ಸೊ ಅದನ್ನು ನೀವು ತರಿಸ್ಕೊಳ್ಳಿ. ಸೊ ಡೈಲಿ ಪ್ರೋಟೀನ್ ಶೇಕನ್ನು ಬೆಳಗ್ಗೆ 1 ಸಲ, ಸಾಯಂಕಾಲ 1 ಸಲ ಅಥವಾ ದಿನಕ್ಕೆ 1 ಸಲ ಆದರೂ ಕುಡಿತಾ ಬನ್ನಿ. ಶೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೇನೆ. ತನ್ಮೂಲಕ ಪ್ರೋಟೀನ್ ಕಡಿಮೆ ಇರೋದನ್ನು ಸರಿ ಮಾಡ್ಕೊಳ್ಳಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತಾ, ಪ್ರೋಟೀನ್ ಕಿಡ್ನಿಯನ್ನು ಡ್ಯಾಮೇಜ್ ಮಾಡುತ್ತೆ ಅನ್ನುವಂಥದ್ದು ಶುದ್ಧ ಸುಳ್ಳು. ಡ್ಯಾಮೇಜ್ ಆದಂಥ ಕಿಡ್ನಿಗೆ ಪ್ರೋಟೀನ್ ಕೊಡಬೇಡಿ. ಡ್ಯಾಮೇಜ್ ಆಗದೇ ಇದ್ದಾಗೆ ನೋಡಲಿಕ್ಕೆ ಮಧುಮೇಹವನ್ನು ಕಂಟ್ರೋಲ್ ಮಾಡಬೇಕು, BP-ಯನ್ನು ಕಂಟ್ರೋಲ್ ಮಾಡಬೇಕು. ಸೊ ಇದಕ್ಕೆ ಪ್ರೋಟೀನ್ ಖಂಡಿತವಾಗಿ ಸಹಾಯ ಮಾಡುತ್ತೆ. ಹಾಗಾಗಿ ಪ್ರೋಟೀನ್ ಒಳ್ಳೆಯದು ಅನ್ನೋದನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ಈ ವಿಷಯವನ್ನು ಬೇರೆಯವರಿಗೆ ಹೇಳಿ, ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಡಾಕ್ಟರ್ಗೆ ವಂದನೆಗಳು. ಥ್ಯಾಂಕ್ ಯು ಸೊ ಮಚ್.